ಸುದ್ದಿ ಬಿಜೆಪಿದು ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ ಕಾಲ ಕೂಡಿ ಬಂದಿದೆ ಅನ್ನೋ ಸುದ್ದಿ ದೆಹಲಿ ಮಟ್ಟದಲ್ಲಿ ಬಹಳ ದಟ್ಟವಾಗಿದೆ. ಬಿಜೆಪಿ ವಿಷಯಗಳನ್ನು ಹಿಂಗೆ ಅಂತ ಹೇಳೋದಕ್ಕೆ ಧೈರ್ಯ ಬರೋದಿಲ್ಲ. 10ನೇ ತಾರೀಕು ಅನೌನ್ಸ್ ಮಾಡ್ತಾರಂತೆ ರಾಷ್ಟ್ರೀಯ ಅಧ್ಯಕ್ಷರನ್ನು. 9ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶ ಪ್ರವಾಸದಿಂದ ವಾಪಸ್ ಬರ್ತಾರೆ. ಅದಾದ ನಂತರ ಘೋಷಣೆ ಆಗುತ್ತೆ ಅಂತ. ಮೊದಲಿಗೆ 3 ಹೆಸರುಗಳು ಬಹಳ ಜೋರಾಗಿ ಓಡ್ತಾ ಇದ್ವು. ಶಿವರಾಜ್ ಸಿಂಗ್ ಚೌಹಾಣ್ ಕೇಂದ್ರ ಸಚಿವರು, ಭೂಪೇಂದ್ರ ಯಾದವ್ ಕೇಂದ್ರ ಸಚಿವರು ಮತ್ತು ಧರ್ಮೇಂದ್ರ ಪ್ರಧಾನ್ ಕೇಂದ್ರ ಸಚಿವರು. ಈ 3ರ ಪೈಕಿ ಒಬ್ಬರು ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ ಅಂತ ಜೋರಾಗಿ ಓಡಾಡ್ತಾ ಇತ್ತು. 2 ದಿನಗಳ ಹಿಂದೆ ಏಕಾಏಕಿ ಇನ್ನೊಂದು ಸ್ಕೂಪ್ ಬಂತು. ಇಲ್ಲ ಬಿ ಜೆ ಪಿ ಫಾರ್ ದ ಫಸ್ಟ್ ಟೈಮ್ ಮಹಿಳೆಯೊಬ್ಬರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುತ್ತೆ ಅಂತ. ನಿರ್ಮಲಾ ಸೀತಾರಾಮನ್, ಡಿ ಪುರಂದೇಶ್ವರಿ, ವನತಿ ಶ್ರೀನಿವಾಸನ್ ಈ 3ರ ಪೈಕಿ ಒಬ್ಬರು ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ ಅಂತ ಏಕಾಏಕಿ ಚರ್ಚೆ ಜೋರಾಯಿತು. ಅಲ್ಲಿಗೆ ಮೊದಲು 3 ಹೆಸರಿದ್ವು, ಈಗ 6 ಹೆಸರಾಗಿದ್ದಾವೆ. ಈ 6ರ ಪೈಕಿ ಯಾರಾದರೂ ಒಬ್ಬರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದರೆ ಅಪರೂಪದಲ್ಲಿ ಅಪರೂಪವೆನ್ನುವಂತೆ ಮಾಧ್ಯಮಗಳು ಬಿ ಜೆ ಪಿಯ ಬೆಳವಣಿಗೆಯನ್ನು ಸರಿಯಾಗಿ ಗೆಸ್ ಮಾಡಿದ್ವು ಅಂತ ಅರ್ಥ. ಈ 6 ಜನರ ಪೈಕಿ ಯಾರಾದರೂ ಆದರೆ, ಇಲ್ಲದೆ ಹೋದರೆ ಯಥಾ ಪ್ರಕಾರ ನಾನು ರಾಷ್ಟ್ರೀಯ ಬಿ ಜೆ ಪಿಗೆ ಸಂಬಂಧಿಸಿದಂತೆ ಹೇಳ್ತಾ ಇರೋದು. ರಾಜ್ಯ ಬಿ ಜೆ ಪಿಯ ವಿಷಯದಲ್ಲಿ ಅಕ್ಯುರೇಟಾಗಿ ಭವಿಷ್ಯ ನುಡಿಬಹುದು, ಇರಲಿ ಅಂತ ಅರ್ಥ ಆಗುತ್ತೆ. 6 ಜನರ ಪೈಕಿ ಯಾರಾದರೂ ಆಗ್ತಾರಾ? ನಿಜವಾಗ್ಲೂ 10ನೇ ತಾರೀಖೇ ಆಗುತ್ತಾ? ಅದಾದ ಮೇಲೆ ಆಗುತ್ತಾ? ಈ 6 ಜನರನ್ನು ಹೊರತುಪಡಿಸಿ ಬೇರೆ ಇನ್ಯಾರು ಆಗ್ತಾರಾ ಗೊತ್ತಿಲ್ಲ. ಇದೇ ಸಂದರ್ಭದಲ್ಲಿ ಬೈ ದ ಎಂಡ್ ಆಫ್ ದಿಸ್ ಮಂತ್, ಈ ತಿಂಗಳ ಕೊನೆಯ ವೇಳೆಗೆ ಕರ್ನಾಟಕ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ವಿಷಯವು ಬಗೆಹರಿಯುತ್ತೆ ಅಂತ ಸುದ್ದಿ. ವಿಜಯೇಂದ್ರರನ್ನು ಮುಂದುವರಿಸುವ ವಿಷಯ ಅಥವಾ ಹೊಸ ಅಧ್ಯಕ್ಷರನ್ನು ತರುವ ವಿಷಯ ಬೈ ದ ಎಂಡ್ ಆಫ್ ದಿಸ್ ಮಂತ್ ಫೈನಲ್ ಆಗುತ್ತೆ ಅಂತ ಸುದ್ದಿ ಇದೆ. ವಿಜಯೇಂದ್ರ ಅವರು ಕೇಳಿದಾಗ ಒಂದು ನನ್ನ ಒಳಗಡೆಯಿಂದ ಒಂದು ನಗುವನ್ನು ನಗುವ ಮೂಲಕ, ನನ್ನ ನಗು ನೋಡಿದರೆ ಏನನ್ಸುತ್ತೆ ನಿಮಗೆ ಅಂದರು. ಹಿ ಈಸ್ ಕಾನ್ಫಿಡೆಂಟ್, ರಾಜ್ಯಾಧ್ಯಕ್ಷರಾಗಿ ಅವರನ್ನು ಮುಂದುವರಿಸಲಾಗುತ್ತೆ ಅನ್ನುವ ಭರವಸೆಯಲ್ಲಿ, ಕಾನ್ಫಿಡೆನ್ಸ್ನಲ್ಲಿ ಅವರಿದ್ದಾರೆ. ಕೇಳಿಸ್ಕೊಳ್ಳಿ ಒಮ್ಮೆ. ನಿಮ್ಗೇನು ಅನ್ನಿಸ್ತದೆ ಹೇಳಿ? ನೀವು ಹೈಕಮಾಂಡ್ ಅಲ್ಲ, ಆದ್ರೆ ನಿಮ್ಗೇನು ಬದಲಾವಣೆ ಆಗ್ಬೇಕು ಅನ್ಸುತ್ತೋ ಆಗ್ಬಾರ್ದು ಅನ್ಸುತ್ತೋ? ಹೋಗ್ಲಿ, ನನ್ನ ಮುಖದಲ್ಲಿ ನಗು ಸಂತೋಷ ನೋಡಿದ್ರೆ ಬದಲಾವಣೆ ಆಗುತ್ತೆ ಅನ್ಸುತ್ತೋ ಆಗಲ್ಲ? ರಾಷ್ಟ್ರೀಯ ನಾಯಕರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದನ್ನು ನಾವು ಪಾಲನೆ ಮಾಡಬೇಕಾಗ್ತದೆ. ನಾನು ಕಳೆದ 1.5 ವರ್ಷದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಿರಂತರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ನನ್ನ ಕಾರ್ಯವೈಖರಿ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ತೃಪ್ತಿ ಇದೆ, ಅದ್ರ ಬಗ್ಗೆ ಹಿರಿಯರಿಗೂ ಕೂಡ ತೃಪ್ತಿ ಇದೆ, ಕೇಂದ್ರ ವರಿಷ್ಠರು ಕೂಡ ತೃಪ್ತಿ ಇದೆ. ಹಾಗಾಗಿ ನಾನು ಕೂಡ ವಿಶ್ವಾಸದಲ್ಲಿದ್ದೇನೆ. ಅಂತಿಮವಾಗಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ರಮೇಶ್ ಜಾರಕಿಹೊಳಿ ಜಿ ಅವರ ಸಾವ್ಕಾರವರ ಕಾರ್ಯಕ್ರಮ ಗೋಕಾಕಲ್ಲಿದೆ. ಜಾತ್ರೆಗೆ ಒಂದು ದೇವ್ರ ದರ್ಶನ ಮಾಡಿಕೊಂಡು ಒಂದು ಆಶೀರ್ವಾದ ಪಡ್ಕೊಂಡು ಹೋಗೋದಕ್ಕೆ ಅವರಿಂದ ಒಂದು ಆಹ್ವಾನ ಇತ್ತು. ಹಾಗಾಗಿ ದೇವರ ಆಶೀರ್ವಾದ ಪಡೆಯೋಕ್ಕೆ ಒಂದು ಅವಕಾಶ ಸಿಕ್ತು. ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಬಂದ್ವಿ ಅಷ್ಟೇ. ಕಾಲ ಎಲ್ಲದನ್ನು ಉತ್ತರಿಸುತ್ತೆ. ಹಾಗಾಗಿ ಎಲ್ಲದು ನಿಮಗೆ ಗೊತ್ತಿದೆ ಅಂದಮೇಲೆ ಕಾಲಕ್ಕೋಸ್ಕರನೇ ಕಾಯ್ತಾ ಇದ್ದೀರಿ ನೀವು, ನಾವು ಕಾಲಕ್ಕೋಸ್ಕರನೇ ಕಾಯ್ತೀವಿ. ಈ ಹೇಳಿಕೆ 2ನೇ ಭಾಗ ಇತ್ತಲ್ಲ, ಕುಮಾರ್ ಬಂಗಾರಪ್ಪ ಅವರು ಗೋಕಾಕ್ನಲ್ಲಿದ್ದರು. ಗೋಕಾಕಿನ ಗ್ರಾಮ ದೇವತೆ ಮಹಾಲಕ್ಷ್ಮಿಯ ಜಾತ್ರೆ ನಡೀತಾ ಇದೆ. ಗೋಕಾಕ್ ಎಲ್ಲ ಗೊತ್ತು, ರಮೇಶ್ ಜಾರಕಿಹೊಳಿ ಅವರ ಊರು. ರಮೇಶ್ ಜಾರಕಿಹೊಳಿ ವಿಜೇಂದ್ರ ವಿರೋಧಿ ಬಣದ ಪ್ರಮುಖ ಸದಸ್ಯರು. ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲು ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ. ನಿನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೋಗಿದ್ರು. ಒಂದು ಸೀಟ್ನಲ್ಲಿ ರಮೇಶ್ ಜಾರಕಿಹೊಳಿ ಅವರು, ಇನ್ನೊಂದು ಸೀಟ್ನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರು ಆ ಟೊಯೋಟಾ ವೆಲ್ಫೇರ್ ಕಾರ್ನಲ್ಲಿ ನಗರ ಪ್ರದಕ್ಷಿಣೆ ಮಾಡಿದ ದೃಶ್ಯಗಳನ್ನು ನೋಡಿದ್ರಿ. ಇವತ್ತು ಅವರ ಬಣದ ಎಲ್ಲ ಸದಸ್ಯರು ಅಲ್ಲಿದ್ದರು. ವಿಜಯೇಂದ್ರ ಅವರು ಹೋಗಿದ್ದರು ಗೋಕಾಕಿಗೆ. ರಮೇಶ್ ಜಾರಕಿಹೊಳಿ ಅವರನ್ನು ಭೇಟಿಯಾದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನೋಡಿ, ರಾಜಕಾರಣ ಹೆಂಗೆ ವೈಯಕ್ತಿಕವಾಗಿಬಿಡುತ್ತೆ ಅನ್ನೋದಕ್ಕೆ ಉದಾಹರಣೆ ಅದು. ವಿರೋಧ, ಪರಸ್ಪರ ತಿಕ್ಕಾಟ, ರಾಜಕೀಯ ವೈರುಧ್ಯ ಅದೇನೇ ಇರಲಿ, ಊರು ಜಾತ್ರೆ ನಡೀತು. ಇದೇ ಫೋಟೋ ಬಗ್ಗೆ ಹೇಳ್ತಾ ಇತ್ತು. ಟೊಯೋಟಾ ವೆಲ್ಫೇರ್ ಕಾರ್ನಲ್ಲಿ ನಗರ ಪ್ರದಕ್ಷಿಣೆ ಮಾಡಿದರು ಅಂತ. ರಾಜಕೀಯದಲ್ಲಿ ತಿಕ್ಕಾಟ ಏನೇ ಇರಲಿ, ರಮೇಶ್ ಜಾರಕಿಹೊಳಿ ಅವರು ಊರು ಜಾತ್ರೆಗೆ ವಿಜೇಂದ್ರರು ಬಂದಿದ್ದಾರೆ ಅಂತಂದರೆ ಗೊತ್ತಿಲ್ಲ, ನಾನು ಗೊತ್ತಿಲ್ಲದೆ ಹೇಳ್ತಾ ಇದ್ದೀನಿ. ಭೇಟಿಯಾಗಿ ರಮೇಶ್ ಜಾರಕಿಹೊಳಿ ಅವರ ಮನೆಗೆ ವಿಜೇಂದ್ರ ಅವರು ಹೋಗಿ ಏನೋ ಕಾಫಿನೋ ಟೀನೋ ಕುಡ್ಕೊಂಡು ತಿಂಡಿ ತಿನ್ಕೊಂಡು ಊಟ ಮಾಡಿಕೊಂಡು ಬಂದಿದ್ರೆ ಸಂತೋಷ.
ವೆಲ್ ಆ್ಯಂಡ್ ಗುಡ್. ಹಂಗೆ ಆಗಿಲ್ಲ, ಆಗಿರುವ ಯಾವುದೇ ಮಾಹಿತಿ ಇಲ್ಲ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ನಾನು. ಅಂದರೆ ನೀವು ನಮ್ಮ ಬಣದವರಿದ್ದೀರಿ, ನಮ್ಮೂರಿಗೆ ಸ್ವಾಗತ, ನಮ್ಮೂರಿನ ಜಾತ್ರೆಗೆ ಸ್ವಾಗತ. ರಾಜಕೀಯವಾಗಿ ನೀವು ನಮ್ಮ ವಿರೋಧಿಗಳು, ಆದ್ದರಿಂದ ನೀವು ನಮ್ಮ ಊರಿಗೆ ಬಂದರೂ ಕೂಡ ನಾನು ಮನೆ ಕರೆಯೋದಿಲ್ಲ ಅನ್ನೋ ಥರದಿದೆಯಲ್ಲ, ರಾಜಕಾರಣ ಆ ಲೆಕ್ಕಕ್ಕೆ ಹೋಗಬಾರ್ದು. ಬಿ ಜೆ ಪಿಯವರು, ಕಾಂಗ್ರೆಸ್ನವರು ಶರಂಪರ ಕಿತ್ತಾಡಿಕೊಳ್ತಾರೆ ರೀ. ಒಬ್ಬರ ಮನೆಯ ಮದುವೆಗೆ ಇನ್ನೊಬ್ಬರು ಹೋಗೋದಿಲ್ವೇ? ಮೊನ್ನೆ ಯಡಿಯೂರಪ್ಪನವರ ಮೊಮ್ಮಗನ ಮದುವೆ ಆಯ್ತಪ್ಪ, ಸಂಸದ ರಾಘವೇಂದ್ರ ಅವರ ಮಗನ ಮದುವೆ. ಈಶ್ವರಪ್ಪನವ್ರಿಗೂ ಯಡಿಯೂರಪ್ಪನವ್ರಿಗೂ ತುಂಬ ತಿಕ್ಕಾಟ ಆಗಿದೆ, ಕಿತ್ತೋಗಿದೆ. ಬಟ್ ಈಶ್ವರಪ್ಪನವರು ಹೋದರು ಮದುವೆಗೆ. ಅದೇ ಮದುವೆಯ ರಿಸೆಪ್ಷನ್ ಬೆಂಗಳೂರಿನಲ್ಲಿ ನಡೆದಾಗ ನಾನು ಹೋಗಿದ್ದೆ. ಎಷ್ಟೆಲ್ಲ ರಾಜಕೀಯ ತದ್ವಿರುದ್ಧ ಇರುವಂಥವ್ರು. ಹಾಗಿದ್ದರೆ ಚಂದ ರಾಜಕಾರಣ. ಇವರು ಒಂದೇ ಪಕ್ಷದವರಾಗಿ ಎರಡು ಬೇರೆ ಬೇರೆ ಬಣದವರು ಅನ್ನುವ ಕಾರಣಕ್ಕಾಗಿ ಭೇಟಿ ಕೂಡ ಆಗೋದಿಲ್ಲ ಅನ್ನೋದು ವಿಚಿತ್ರ ಇದು. ರಮೇಶ್ ಜಾರಕಿಹೊಳಿ ಒಂದು ಹೆಜ್ಜೆ ಮುಂದೆ ಹೋಗಿ, ಊರಿಗೆ ಬಂದಿದ್ದೀರಿ, ಮನೆಗೆ ಬಂದು ಹೋಗಿ ಅಂದಿದ್ರೆ ಏನಾಗ್ತಿತ್ತು? ಅದರ ಅರ್ಥ ಏನು, ಸರೆಂಡರ್ ಆಗಿಬಿಟ್ರು ಅಂತೇನು ಅರ್ಥ ಆಗತ್ತಾ? ಏನೋ, ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.